ಅಗ್ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ಅಲ್ತಾಫ್ ಪಿಳ್ಗುಳ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ಒಂದು ಮಹಿಳಾ ಸಂಘಟನೆಗಳು ಸೇರಿಕೊಂಡು ಕುಂದವರು ಯಾರು ಅನ್ನುವಂತ ಒಂದು ಬೃಹತ್ತಾದ ಹೋರಾಟ ಮಾಡಿದ್ರು. ಆ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಂತ ಮಹಿಳಾ ಸಂಘಟನೆ ನಾಯಕಿಯಾದಂತ ಜ್ಯೋತಿ ಆನಂದ್ ಸುಬ್ರಾವ್ ಅವರು ನಮ್ಮ ಜೊತೆ ಇದ್ದಾರೆ. ಅವರೊಂದಿಗೆ ಒಂದು ಚುಟುಕು ಸಂದರ್ಶನ ಮಾಡ್ತಾ ಇದ್ದೀನಿ. ಧರ್ಮಸ್ಥಳದ ಒಂದು ದೊಡ್ಡ ಮಟ್ಟದ ಒಂದು ಹೋರಾಟ ಮಾಡಿದ್ರಿ, ಕೊಂದವರು ಯಾರು ಅನ್ನುವಂತ ಕಾರ್ಯಕ್ರಮ. ಏನಕ್ಕೋಸ್ಕರ ಆ ಕಾರ್ಯಕ್ರಮ ಮಾಡಬೇಕು ಅನಿಸ್ತು ನಿಮಗೆ? ಏನು ಉದ್ದೇಶ ಏನು? ಅಥವಾ ಯಾರನ್ನು ನೀವು ಟಾರ್ಗೆಟ್ ಮಾಡ್ಕೊಂಡು ಮಾಡಿದ್ರಾ ಅಥವಾ ಏನಕ್ಕೆ ಅಂತ ಆ ಕಾರ್ಯಕ್ರಮ ಮಾಡಿದ್ರಿ ಅಂತ ನಮ್ಮ ವೀಕ್ಷಕರು ಸ್ವಲ್ಪ ತಿಳಿಸ್ಕೊಡಿ. ಅದು ಒಂದು ನಾವೆದ್ದು ನಿಲ್ಲದಿದ್ದಾರೆ ಅಂತ ಒಂದು ವೇದಿಕೆ ಇದೆ. ಅದು ಏನಂತಂದ್ರೆ, ಒಂದು ಈ ಬಿಲ್ಕಿಸ್ ಬಾನು ಪ್ರಕರಣ ಆದಾಗ ಇಡೀ ದೇಶಾದ್ಯಂತ ಇಫ್ ವಿ ಡೋಂಟ್ ರೈಸ್ ಅಂತ ಒಂದು ವೇದಿಕೆ ಆಯಿತು. ಆ ಸಂದರ್ಭದಲ್ಲಿ ನಾವೆಲ್ಲರೂ ಮಹಿಳಾ ಸಂಘಟನೆಗಳೆಲ್ಲ ಸೇರಿ ಒಂದು ಈ ವೇದಿಕೆಯನ್ನು ರೂಪಿಸ್ಕೊಂಡು ಇಡೀ ದೇಶದಲ್ಲಿ ಎಲ್ಲೇ ಮಹಿಳೆಯರ ಮೇಲೆ ದೌರ್ಜನ್ಯಗಳಾದ್ರೂ ನಾವೆಲ್ಲರೂ ಸೇರಿ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕು ಅನ್ನೋದನ್ನ ಪ್ಲಾನ್ ಮಾಡ್ಕೊಂಡು, ಆ ವೇದಿಕೆಯಿಂದ ಈಗಲೂ ಕೂಡ ಧರ್ಮಸ್ಥಳದಲ್ಲಿ ಹೆಣ್ಮಕ್ಳ ಮೇಲೆ ಏನು ನಿರಂತರವಾಗಿ ಅತ್ಯಾಚಾರ, ಕೊಲೆಗಳು ದಶಕಗಳಿಂದ ಆಗ್ತಾ ಇದ್ದಾವೆ, ಮತ್ತೆ ಅಸಹಜ ಸಾವುಗಳಾಗಿವೆ, ಮತ್ತೆ ನಾಪತ್ತೆ ಪ್ರಕರಣಗಳಾಗಿವೆ. ಅದು ಸರಿಯಾಗಿ ತನಿಖೆ ಆಗಿಲ್ಲ, ಮತ್ತೆ ಅದು ಹಾಕಿದ್ದಾರೆ. ಅದಕ್ಕೆ ನಾವು ಅದು ಸರಿಯಾಗಿ ತನಿಖೆ ಆಗಲಿ ಅಂತ ಹೇಳಿ SIT ರಚನೆ ಆದಮೇಲೆ ಸರಿಯಾಗಿ ಹೆಣ್ಮಕ್ಳು ಪ್ರಕರಣಗಳು ತನಿಖೆ ಆಗಬೇಕು ಅಂತ ಹೇಳಿ ನಾವು ಒಂದು ಕೊಂದವರು ಯಾರು ಅನ್ನೋ ಒಂದು ಆಂದೋಲನವನ್ನ ಶುರು ಮಾಡ್ಕೊಂಡ್ವಿ. SIT ತನಿಖೆ ನಂತರ ಈಗೇನು ಅವರ ಏನು ತನಿಖೆಗಳು ಸರಿಯಾಗಿ ನಡೀತಾ ಇದೆಯಾ ಅಥವಾ ಎಲ್ಲಾದ್ರೂ ನಿಮಗೆ ವ್ಯತ್ಯಾಸಗಳು ಕಾಣಿಸ್ತಾ ಇದೆಯಾ? ಏನ್ ನಿಮ್ಮ ಅಭಿಪ್ರಾಯ ಏನು? ಅದು ಮೊದಲು SIT ತನಿಖೆ ಶುರು ಆದ್ಮೇಲೆ ಅಥವಾ SIT ರಚನೆ ಆದ್ಮೇಲೆ ಸರ್ಕಾರ ಏನು SIT ನೇಮಕ ಮಾಡ್ತು, ಅವಾಗ ನಾವು ತುಂಬ ಖುಷಿ ಪಟ್ವಿ. ಇಲ್ಲ, ಒಂದು SIT ಇಷ್ಟು ವರ್ಷಗಳು ಏನು ರಚನೆ ಆಗಿರಲಿಲ್ಲ, ಅಟ್ಲೀಸ್ಟ್ ಈಗಾದರೂ ಒಂದು SIT ನೇಮಕ ಆಯಿತು. ಅದು ಮತ್ತೆ ಆ SIT ರಚನೆ ಮಾಡುವಾಗ ಆದೇಶದಲ್ಲೂ, ಸರ್ಕಾರಿ ಆದೇಶದಲ್ಲೂ ಕೂಡ ತುಂಬ ಚೆನ್ನಾಗಿ ಅದು ಆದೇಶ ಕೊಟ್ಟಿದ್ರು. ಮಹಿಳೆಯರ ಮೇಲಿನ ಎಲ್ಲ ಪ್ರಕರಣಗಳನ್ನು ಕೂಡ, ಧರ್ಮಸ್ಥಳದಲ್ಲಿ ನಡೆದಿರುವಂಥ ಎಲ್ಲ ಅಪರಾಧ ಪ್ರಕರಣಗಳನ್ನು ಕೂಡ ತನಿಖೆ ಮಾಡಬೇಕು, ಸಮಗ್ರವಾಗಿ ತನಿಖೆ ಮಾಡಬೇಕು ಅನ್ನೋ ಒಂದು ಆದೇಶ ಇತ್ತು. ಹಾಗಾಗಿ ಈಗಾದ್ರೂ ಅದು ಸಮಗ್ರವಾಗಿ ತನಿಖೆ ಆಗತ್ತೆ ಅನ್ನೋ ಒಂದು ನಂಬಿಕೆ ನಮಗಿತ್ತು. ಆದ್ರೆ ದಿನ ಕಳೆದಂತೆ ಅದು ಕೇವಲ ಚಿನ್ನಯ್ಯ ಪ್ರಕರಣದ ಮೇಲೆ ಮಾತ್ರ ತನಿಖೆ ಆಗೋ ತರ ನಮ್ಗೆ ಕಾಣಿಸ್ತು. ಅಂದ್ರೆ ಆ ಹೆಣಗಳು ಹೂತಿರೋ ಅಂಥದ್ದು ಅದು ಮಾತ್ರ ತನಿಖೆ ಆಗ್ತಿರೋ ಹಾಗೆ ನಮಗೆ ಕಾಣಿಸ್ತು. ಹಾಗಾಗಿ ನಾವು ಒಂದು ಯೋಚನೆ ಮಾಡಿ, ನಾವು ಏನು ಆ SIT ರಚನೆ ಆಗಿದ್ದು ಕೂಡ ನಮ್ಮ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷ ಏನಿದ್ರು ಅವರೊಂದು ಪತ್ರ ಬರೆದಿದ್ದಕ್ಕೋಸ್ಕರ ಅದು ರಚನೆ ಆಗಿದ್ದು. ಮುಖ್ಯಮಂತ್ರಿಗಳಿಗೊಂದು ಪತ್ರ ಬರೆದಿದ್ರು. ಅದಕ್ಕೆ ನಾವು ಮತ್ತೆ ಅವರನ್ನ ಭೇಟಿ ಮಾಡಿ ನಾವೆದ್ದು ನಿಲ್ಲದಿದ್ದಾರೆ ಇಲ್ಲ, ಅವರಿಗೆ ಇಲ್ಲ, ಅದು ಹೆಣ್ಮಕ್ಳ ಪ್ರಕರಣನು ತನಿಖೆ ಆಗಬೇಕು ಅಂತ ಹೇಳಿ ಅವರಿಗೊಂದು ಮಾತಾಡಿದ್ಮೇಲೆ ಅವರು ಮತ್ತೆ ಈ ಹೆಣ್ಮಕ್ಳ ಪ್ರಕರಣಗಳು ತನಿಖೆ ಆಗಬೇಕು ಅಂತ ಹೇಳಿ ನಾವು ಈ ಕೊಂದವರು ಯಾರು ಆಂದೋಲನವನ್ನ ಶುರು ಮಾಡಿದ್ವಿ. ಮತ್ತೆ ನಮ್ಗೆ ಅವಾಗ ಯಾಕೋ ಇದು ಸರಿಯಾದ ದಾರಿಯಲ್ಲಿ ಇಲ್ಲ ಅನ್ನೋದನ್ನ ನಮ್ಗೆ ಅನ್ನಿಸ್ತು. ಹಾಗಾಗಿ ನಾವು ಅದಾದ್ಮೇಲೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಶುರು ಮಾಡಿದ್ವಿ. ಒಂದು ಸೆಪ್ಟೆಂಬರ್ 16ನೇ ತಾರೀಕು ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ, ನೊಂದವರೊಂದಿಗೆ ನಾವಿದ್ದೇವೆ ಅಂತ. ಆ ಕಾರ್ಯಕ್ರಮ ಮಾಡಿದ್ವಿ. ಆಮೇಲೆ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಮಾಡಿ ಸಹಿ ಸಂಗ್ರಹ ಆಂದೋಲನವನ್ನು ಮಾಡಿದ್ವಿ. ಆಮೇಲೆ ಈಗ ಬೆಳ್ತಂಗಡಿಯಲ್ಲಿ ಒಂದು ದೊಡ್ಡದಾಗಿ ಮಹಿಳಾ ನ್ಯಾಯ ಸಮಾವೇಶ ಮತ್ತೆ ಒಂದು ಮೆರವಣಿಗೆ, ಜಾಥಾ ಅದೆಲ್ಲ ಮಾಡಿದ್ವಿ. ಡಿಸೆಂಬರ್ 16ನೇ ಪರ್ಟಿಕ್ಯುಲರ್ ಆಗಿ ಏನಕ್ಕೆ ಅದೇ ದಿನ ನೀವು ಯೂಸ್ ಮಾಡಿದ್ರಿ? ಅದಕ್ಕೂ ಒಂದು ಕಾರಣ ಖಂಡಿತ ಇದೆ. ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಇಡೀ ದೇಶವನ್ನೇ ಬೆಚ್ಚಿ ಬೀಳ್ಸೋ ಅಂತ ಒಂದು ನಿರ್ಭಯ ಪ್ರಕರಣ, ಅತ್ಯಾಚಾರ ಪ್ರಕರಣ ನಡೀತು, ಸಾಮೂಹಿಕ ಅತ್ಯಾಚಾರ ಪ್ರಕರಣ. ಹಾಗಾಗಿ ಅದು ಆ ಸಾಮೂಹಿಕ ಅತ್ಯಾಚಾರ ಪ್ರಕರಣ ಆದ್ಮೇಲೆ ಏನು ಅದಕ್ಕೆ ಒಳಗಾಗಿದ್ದಂತ ಯುವತಿ ತುಂಬ ಅದರಿಂದ ಸಫರ್ ಮಾಡಿದ್ಲು. ಮತ್ತೆ ಆಸ್ಪತ್ರೆಯಲ್ಲಿದ್ದು ಅವಳು ನಾನು ಇಲ್ಲ, ಇದರಿಂದ ಹೊರಗೆ ಬಂದು ನಾನು ಬದುಕಬೇಕು ಅನ್ನೋ ಒಂದು ಛಲ ಅವಳಲ್ಲಿ ಇತ್ತು. ಆಮೇಲೆ ಇಡೀ ದೇಶ ಅದಾದ ತಕ್ಷಣ
ಬೀದಿಗೆ ಬಂದು ಹೋರಾಟ ಮಾಡ್ತು ಇಡೀ ದೇಶನೇ. ಆವಾಗ ಅದಾದ್ಮೇಲೆ ಅವತ್ತಿದ್ದಂಥ ಸರ್ಕಾರ, ಅವತ್ತು ಕಾಂಗ್ರೆಸ್ ಸರ್ಕಾರ ಇತ್ತು, ಮನಮೋಹನ್ ಸಿಂಗ್ ಅವರಿದ್ದರು. ಸೊ UPA 2 ಸರ್ಕಾರ ಇತ್ತು. ಸೊ ಅವರು ಒಂದು ಜಸ್ಟಿಸ್ ವರ್ಮಾ ಅವರ ನೇತೃತ್ವದಲ್ಲಿ, ಅವರ ಅಧ್ಯಕ್ಷತೆಯಲ್ಲಿ ಒಂದು ವರ್ಮಾ ಕಮಿಟಿ ಅಂತ ರಚನೆ ಮಾಡಿದ್ರು. ರಚನೆ ಮಾಡಿ ಅದು 30 ದಿನದೊಳಗೆ ಒಂದು ವರದಿಯನ್ನು ಕೊಡ್ತು. ಅವರು ಎಲ್ಲರಿಂದನೂ ಅವರು ಶಿಫಾರಸುಗಳನ್ನ ತಗೊಂಡ್ರು, ಅವರ ಅಭಿಪ್ರಾಯಗಳನ್ನ ತಗೊಂಡು ಅವರು 30 ದಿನದಲ್ಲಿ ವರದಿ ಕೊಟ್ಟರು. ಅದರಲ್ಲಿ ಶಿಫಾರಸುಗಳನ್ನ ಕೊಟ್ಟರು. ಅದು ತುಂಬ ಬಹುಶಃ ಇಡೀ ನಮ್ಮ ಇದರಲ್ಲಿ ಮೊದಲನೇ ಸಲ ಅಂಥ ಒಂದು ವರದಿ ಕೊಟ್ಟಿದ್ದು. ಮತ್ತೆ ಶಿಫಾರಸುಗಳನ್ನು ತುಂಬ ಚೆನ್ನಾಗಿದೆ. ಅದು ಹೆಣ್ಮಕ್ಳು ಒಂದು ಸುರಕ್ಷತೆಗೆ ತುಂಬ ಒಳ್ಳೆ ವರದಿ ಅದು. ಸೊ ಅದನ್ನ ಏನಾದರೂ ಇವತ್ತು ನಿಜವಾಗ್ಲೂ ಎಲ್ಲ ಸರ್ಕಾರಗಳು, ಅಂದರೆ ನಮ್ಮ ರಾಜ್ಯ ಸರ್ಕಾರಗಳಾಗಲಿ ಅಥವಾ ಕೇಂದ್ರ ಸರ್ಕಾರ ಆಗಲಿ, ಅದನ್ನ ನಿಜವಾಗ್ಲೂ ಕೂಡ ಅದನ್ನ ಜಾರಿ ಮಾಡಬೇಕು. ಲೈಂಗಿಕ ಕಿರುಕುಳಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ವಿಸ್ತಾರವಾಗಿ ಮತ್ತೆ ವ್ಯಾಪಕವಾಗಿ ಕಾನೂನು ತಿದ್ದುಪಡಿ ಆಯಿತು. 2013 ಅಮೆಂಡ್ಮೆಂಟ್ ಆಕ್ಟ್ ಅಂತ ಹೇಳ್ತೀವಿ, ಅದು ಕ್ರಿಮಿನಲ್ ಲಾ ಅಮೆಂಡ್ಮೆಂಟ್ ಆಕ್ಟ್ ಅಂತ. ಸೊ ಅದರಲ್ಲಿ ತುಂಬ ಹೊಸ ಕಾನೂನುಗಳು ಕೂಡ ತಂದರು. ಆಮೇಲೆ ಅತ್ಯಾಚಾರ ಅನ್ನೋದಕ್ಕೆ ಇನ್ನೂ ವ್ಯಾಪಕವಾಗಿ ಅದನ್ನ ಗ್ರಹಿಸಲಾಯಿತು ಕಾನೂನಿನಲ್ಲಿ. ಸೊ ಇದೆಲ್ಲ ನಾವು ಇಟ್ಕೊಂಡು ನಮಗೆ ಇದೊಂದು ಒಂಥರ ತುಂಬ, ನಾವು ಈ ಡಿಸೆಂಬರ್ 16ಕ್ಕೆ ಅತ್ಯಾಚಾರ ವಿರೋಧಿ ದಿನ ಅಂತ ಹೇಳಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ಅವತ್ತಿಂದ. ಮತ್ತೆ ಇದು ನಮಗೆ ತುಂಬಾ ಪ್ರಮುಖವಾದ ಒಂದು ಮೈಲ್ ಸ್ಟೋನ್ ಅಂತ ಹೇಳ್ತೀವಿ, ಮೈಲಿಗಲ್ಲಿದು ನಮಗೆ ಮಹಿಳಾ ಚಳುವಳಿಯಲ್ಲೇನೆ ಇದು ಮೈಲಿಗಲ್ಲು. ಅದಕ್ಕೆ ನಾವು ಡಿಸೆಂಬರ್ 16ಕ್ಕೇನೆ ಇಲ್ಲಿ ತುಂಬಾ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗಿರೋದ್ರಿಂದ ಅದನ್ನ ವಿರೋಧ ಮಾಡಿ ಆ ದಿನದಂದೇನೆ ನಾವು ಇಟ್ಕೊಂಡಿದ್ದೀವಿ. ಈ ಸೌಜನ್ಯ ಪ್ರಕರಣ ಅಂತ ಏನು ಪ್ರಾರಂಭ ಆಯ್ತು, ಆಗ ತುಂಬಾ ಜನ ಹೋರಾಟಕ್ಕೆ ಭಾಗಿಯಾದ್ರು. ನಿಮ್ಮ ಗಿರೀಶ್ ಮಠಣ್ಣ ಅವ್ರು ಇರ್ಬೋದು, ಅಥವಾ ಮಹೇಶ್ ತಿಮೋರಡಿ ಇರ್ಬೋದು, ಹೀಗೆ ತುಂಬಾ ಜನ ಏನು ಆ ಒಂದು ಹೋರಾಟದಲ್ಲಿ ಭಾಗಿಯಾದವ್ರನ್ನೆಲ್ಲರನ್ನೂ ಕೂಡ ಗಡಿಪಾರು ಮಾಡುವಂಥದ್ದು ಅಥವಾ ಅವ್ರ ಮೇಲೆ ಕೇಸ್ ಹಾಕುವಂಥದ್ದು ಮಾಡ್ತಾ ಇದ್ದಾರೆ. ಅದೇ ರೀತಿ ಯೂಟ್ಯೂಬರ್ಸ್ಗಳು ಇವತ್ತು ಏನು ಆ ಸೌಜನ್ಯ ಪ್ರಕರಣವನ್ನ ರಾಜ್ಯದೆಲ್ಲೆಡೆ ಮುಟ್ಟಿಸಿದ್ದೇ ಯೂಟ್ಯೂಬರ್ಸ್ಗಳು. ಅಂತ ಯೂಟ್ಯೂಬರ್ಸ್ಗಳ ಮೇಲೆ ಕೂಡ ಹಲ್ಲೆಗಳು ಆಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿರ್ತೀರಿ? ಹೌದು, ಅದು ಒಂಥರ ದುರಂತ ಅಂತಾನೆ ಹೇಳ್ಬೇಕು. ಯಾರು ಹೋರಾಟ ಮಾಡ್ತಿದ್ದಾರೆ ಅವ್ರ ಮೇಲೇನೆ ಅಥವಾ ಅವ್ರ ವಿರುದ್ಧನೇ ಅವ್ರನ್ನೇ ಆರೋಪಿಗಳನ್ನಾಗಿ ಮಾಡೋ ಅಂಥದ್ದು ಇದು ನಿಜವಾಗ್ಲೂ ಒಂದು ದುರಂತನೇ ಇದು. ಹಾಗಾಗಿ ನಾವು ಇದನ್ನ ವಿರೋಧ ಮಾಡ್ತೀವಿ. ಇದು ಸರಿಯಲ್ಲ. ಇದು ಒಂಥರ ಈ ವ್ಯವಸ್ಥೆಯ ಒಂದು ದುರಂತ. ಇದು ಈ ವ್ಯವಸ್ಥೆಯಲ್ಲಿ ಇವತ್ತು ಬರೀ ಇಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ನೀವು ತಗೊಂಡ್ರೆ ಯಾವ ಹೋರಾಟಗಾರರಿದ್ದಾರೆ ಅವ್ರನ್ನೆಲ್ಲ ತಗೊಂಡೋಗಿ ಜೈಲಿಗೆ ಹಾಕೋದು. ಉದಾಹರಣೆಗೆ JNU ಹೋರಾಟಗಾರರು ಇರ್ಬೋದು, ಅಥವಾ ಎಲ್ಲ ವಿದ್ಯಾರ್ಥಿಗಳನ್ನ, ಯುವ ಜನರನ್ನ, ಆಮೇಲೆ ಎಷ್ಟೋ ಜನ ಜೈಲಲ್ಲೇ ಸತ್ತು ಹೋಗಿದ್ದಾರೆ. ಸ್ಟ್ಯಾನ್ ಸ್ವಾಮಿ ಅಂತವ್ರು, ತುಂಬಾ ಜನ ಆ ತರದವರು. ಆಮೇಲೆ ಯಾವುದೇ ಆರೋಪಗಳಿಲ್ದಿರ ಜೈಲಿಗೆ ಹಾಕುವಂಥದ್ದು, ಈ ತರದ್ದು ನಡೀತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಇದು ಇಡೀ ಇವತ್ತಿನ ಒಂದು ಈ ದೇಶದ ದುಷ್ಟ ಬೆಳವಣಿಗೆ. ಇದು ಬಹಳ ಕೆಟ್ಟ ಬೆಳವಣಿಗೆ. ಇದು ಈ ದೇಶ ಹೋಗ್ತಿರೋಂಥ ಕೆಟ್ಟ ದಾರಿ ಅಂತ ನಾವು ಹೇಳ್ತೀವಿ. ಇದ್ರ ವಿರುದ್ಧ ಕೂಡ ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಖಂಡಿತ ಮಾಡ್ಬೇಕಾಗತ್ತೆ. ಇದು ಒಂದೇ ಕೇಸ್ ಅಲ್ಲ. ಆಮೇಲೆ ಇದು ಏನ್ ತೋರ್ಸತ್ತೆ ಅಂತಂದ್ರೆ, ಇಲ್ಲಿ ಯಾರೋ ಬಲಾಢ್ಯರು ಇದ್ದಾರೆ ಇಲ್ಲಿ ಇದ್ರ ಹಿಂದೆ ಅನ್ನೋದು ತೋರಿಸ್ತಾ ಇದೆ. ಯಾರೋ ಬಹಳ ಪ್ರಭಾವಶಾಲಿಗಳು ಯಾರೋ ಇರಬಹುದೇನೋ, ಅಥವಾ ಯಾರೋ ಇದ್ರ ಹಿಂದೆ ಏನೋ ಒಂದು ಕೈವಾಡ ಇರಬಹುದೇನೋ ಅನ್ನೋದು ತೋರಿಸ್ತಾ ಇದೆ. ಮತ್ತೆ ಇದ್ರ ಹಿಂದೆ ರಾಜಕೀಯ ಕೈವಾಡನೂ ಇರಬಹುದೇನೋ ಅನ್ನೋದನ್ನ ತೋರಿಸ್ತಾ ಇದೆ. ಮೇಡಮ್, ಈಗ ಹೋರಾಟಗಳು ಅಂತ ಇದ್ದಾಗ ಸೌಜನ್ಯ ಹೋರಾಟದಲ್ಲಿ ಪ್ರಾರಂಭದಿಂದ ಇದುವರೆಗೆ ನಡೆದಂತ ಎಲ್ಲಾ ಹೋರಾಟಕ್ಕೂ ಒಂದು ಲೇಬಲ್ ಹಚ್ತಾರೆ. ಇವರಿಗೆ ಎಲ್ಲಿಂದನೋ ಫಂಡ್ ಬರ್ತಾ ಇದೆ, ಈ ಫಂಡಿಂದಾಗಿ ಇವ್ರು ಏನ್ ಮಾಡ್ತಾರೆ, ಹೋರಾಟಕ್ಕೆ ದುಡ್ತಾ ಇದ್ದಾರೆ ಅಂತ. ಇದ್ರ ಬಗ್ಗೆ ಇಲ್ಲಿ ನಿಮ್ಮ ಅಭಿಪ್ರಾಯ? ಇದು ಕೇವಲ ಸೌಜನ್ಯ ಹೋರಾಟ ಮಾತ್ರ ಅಲ್ಲ ನೋಡಿ. 1979ರಿಂದನೂ ಕೂಡ ನಮಗೆ ಕಣ್ಣಿಗೆ ಕಾಣೋ ಹಾಗೆ ದಾಖಲಾಗಿರುವಂತ ಕೇಸ್ಗಳಿವೆ. ವೇದವಲ್ಲಿ ಅವರ ಕೇಸು, ವೇದವಲ್ಲಿ ಟೀಚರ್ ಕೇಸು, ಆಮೇಲೆ ಪದ್ಮಲತಾ ಕೇಸು, ಆಮೇಲೆ ಯಮುನಾ ನಾರಾಯಣ ಅವ್ರ ಕೇಸು,
ಇದು ನಮಗೆ ಕಣ್ಣು ಕಾಣೋ ಅಂಥದ್ದು. ಇದಲ್ದಿರ ಬೇರೆ ಸಾಕಷ್ಟು UDR ಕೇಸ್ಗಳು ಇವೆ, ಅಸಹಜ ಸಾವುಗಳನ್ನ ಕೇಸ್ಗಳು. ಆಮೇಲೆ ಯಾರು ಹೋರಾಟ ಮಾಡ್ತಾರೆ ಅವ್ರ ಮೇಲೆ ಆರೋಪ ಮಾಡುವಂಥದ್ದು ಸಹಜನೇ. ಅವ್ರಿಗೆ ಅಲ್ಲಿಂದ ಫಂಡ್ ಬಂತು, ಇಲ್ಲಿಂದ ಫಂಡ್ ಬಂತು ಅಂತ. ಆ ತರ ಇದ್ರೆ ಅವ್ರು ತೋರಿಸ್ಲಿ ಎಲ್ಲಿಂದ ಬಂತು ಅಂತ, ಹೇಳಿ ನೋಡೋಣ. ಅದು ಇಂಥ ಆರೋಪಗಳು, ಆಮೇಲೆ ಇಷ್ಟೇ ಆರೋಪಗಳಲ್ಲ, ಪ್ರಸನ್ನ ರವಿ ಅಂತ ಹೋರಾಟಗಾರ್ತಿ ಮೇಲೆ, ಆಮೇಲೆ ಏನು ಇಲ್ಲ, ಈ ಸಂತ್ರಸ್ತೆ ಮೇಲೆ, ಯಾರು ಸೌಜನ್ಯ ತಾಯಿ ಮೇಲೆ ಬಹಳ ಕೆಟ್ಟದಾಗಿ ಟ್ರೋಲ್ ಮಾಡೋದು, ಅವರ ಚಾರಿತ್ಯ ಹರಣ ಮಾಡೋದು. ಹೆಣ್ಮಕ್ಳು ಅಂತ ಅಂದ ತಕ್ಷಣ ಅವರ ಚಾರಿತ್ರ್ಯ ಹರಣ ಮಾಡೋದು, ಅವ್ರನ್ನ ಯಾರ್ಯಾರು ಅವರ ಮಕ್ಕಳ ಜೊತೆ ಹೇಳಿ ಕಟ್ಟೋ ಅಂಥದ್ದು, ಇಂಥದ್ದೆಲ್ಲ ತುಂಬಾ ಅಸಭ್ಯವಾದ ಮತ್ತು ಅಸಹ್ಯವಾದದ್ದೆಲ್ಲ ನಡೀತಾ ಇದೆ. ಆದ್ರೆ ಒಂದು ಇಲ್ಲಿ ತುಂಬಾ ಸಿಟ್ಟು ಬರುವಂಥದ್ದು ಮತ್ತೆ ಬೇಸರ ಆಗುವಂಥದ್ದು ಏನಂದ್ರೆ, ಇಷ್ಟೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ನಡೀತಾ ಇದ್ರು ಕೂಡ ಪೊಲೀಸರು ಇದ್ರ ಮೇಲೆ ಆಕ್ಷನ್ ತಗೋತಾ ಇಲ್ಲ. ಇದು ಯಾಕೆ ಮಾಡ್ತಾ ಇದ್ದಾರೆ ಹೀಗೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ನಾವು ಇಲ್ಲಿ ಒಂದು ತುಂಬಾ ಪ್ರಶ್ನಿಸೋದು, ಮತ್ತೆ ಇಲ್ಲಿ ನಾವು ಒತ್ತಾಯ ಮಾಡೋದಂದ್ರೆ, ಇಂಥ ಯಾರು ಈ ತರದ್ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕೇಸ್ ಮಾಡಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ. ಇವಾಗ ಉದಾಹರಣೆಗೆ ನಟಿ ರಮ್ಯಾ ಅವರು ಕಾಂಗ್ರೆಸ್ ಲೀಡರ್ ಅವ್ರ ಮೇಲೆ ಒಂದು ಆ ತರದ ಆದ ತಕ್ಷಣ ಆಕ್ಷನ್ ತಗೊಂಡ್ರು. ಆಮೇಲೆ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಯಾರೋ ಏನೋ ಮಾಡಿದ ತಕ್ಷಣ ಆಕ್ಷನ್ ತಗೊಂಡ್ರು. ನಮ್ಮ ಹೆಣ್ಮಕ್ಳ ಮೇಲೆ, ಹೋರಾಟಗಾರರ ಹೆಣ್ಮಕ್ಳ ಮೇಲೆ ಈ ತರದ್ದೆಲ್ಲ ಮಾಡುವಾಗ ಯಾಕೆ ಸರ್ಕಾರ ಆಗ್ಲಿ, ಗೃಹ ಇಲಾಖೆ ಆಗ್ಲಿ, ಅಥವಾ ಇಡೀ ಅಲ್ಲಿ ಪೊಲೀಸ್ನವರಾಗ್ಲಿ ಅವ್ರಿಗೆ ಸಾಕಷ್ಟು ಅವರಿಗೆ ಅರ್ಜಿಗಳು ಕೊಟ್ರುವೆ, ಅವ್ರಿಗೆ ಏನೆಲ್ಲ ಹೋಗಿ ಮಾತಾಡಿದ್ರು ಕೂಡ ಅವ್ರು ಯಾಕೆ ಆಕ್ಷನ್ ತಗೋತಾ ಇಲ್ಲ, ಯಾಕೆ ಕ್ರಮ ತಗೊಳ್ತಾ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ. ಯಾಕೆ ಅವರು ಮೌನವಾಗಿದ್ದಾರೆ? ಅವ್ರ ಮೇಲೂ ಏನಾದ್ರೂ ಒಂದು ಒತ್ತಡ ಇದೆಯಾ? ಅವ್ರ ಮೇಲೂ ಯಾರಾದ್ರೂ ಪ್ರಭಾವಶಾಲಿಗಳು ಒತ್ತಡ ಹೇರ್ತಾ ಇದ್ದಾರಾ? ಇದ್ರ ಹಿಂದೆ ಇರೋರು ಅವ್ರ ಮೇಲೆ ಒತ್ತಡ ಹೇರ್ತಾ ಇದ್ದಾರಾ? ಯಾಕೆ ಇವರು ಕ್ರಮ ಕೈಗೊಳ್ತಾ ಇಲ್ಲ? ಅಂದ್ರೆ ಹೆಣ್ಮಕ್ಳು ಅಂದ್ರೆ ಇವ್ರಿಗೆ ಅಷ್ಟು ಒಂದು ಅಜ್ಞಾನ. ನಾವು ಹೋರಾಟಗಾರ್ತಿಯರು ಅಂತಂದ್ರೆ ಇವ್ರಿಗೇನು ಲೆಕ್ಕಕ್ಕೆ ಇಲ್ವಾ? ಇದು ನಮ್ಮ ಪ್ರಶ್ನೆ. ಇಷ್ಟು ವರ್ಷ ದಶಕಗಳೇ ಕಳಿತು ಸೌಜನ್ಯ, ಅದ್ರ ನಂತರ ಕೂಡ ಹಲವಾರು ಅತ್ಯಾಚಾರ ಪ್ರಕರಣ ಆಗಿದೆ, ಅದಕ್ಕಿಂತ ಮೊದಲು ಕೂಡ ಆಗಿದೆ. ಬಹಳಷ್ಟು ಸ್ಪೀಡ್ ಆಗಿ ಏನಾಗಿದೆ ಅಂತ ಹೇಳಿದ್ರೆ ಕ್ರಮ ಕೂಡ ಆಗಿದೆ, ಅಪರಾಧಗಳು ಇದೆ. ಆದ್ರೆ ಸೌಜನ್ಯ ಅನ್ನೋ ಒಂದು ಆ ಹೆಣ್ಣು ಮಗಳು ಇದುವರೆಗೂ ಕೂಡ ಏನು ಕೂಡ ಸುಳಿವು ಸಿಗದೆ, ಯಾರನ್ನೂ ಕೂಡ ಅರೆಸ್ಟ್ ಕೂಡ ಮಾಡಕ್ಕಾಗದೆ ಇದೆ ಅಂದ್ರೆ ಇದಕ್ಕೆ ಏನಾಗಿರ್ಬೋದು ಕಾರಣ? ಸುಳಿವು ಸಿಕ್ಕಿಲ್ಲ ಅಂತಲ್ಲ, ಈಗ ಅವರ ತಾಯಿಯವರು ಹೇಳಿದ್ದಾರೆ ಇಂಥವ್ರು ಅಂತ. ಯಮುನಾ ನಾರಾಯಣ ಕೇಸ್ನಲ್ಲೂ ಕೂಡ ಹೇಳಿದ್ದಾರೆ ಅವ್ರ ಮಗ ಗಣೇಶ್ ಹೇಳಿದ್ದಾರೆ ಇಂಥವ್ರು ಇದ್ದಾರೆ ಅಂತ. ಅವರು ಇವಾಗ ಯಾವುದೇ ಒಂದು ಕೊಲೆ ಅಥವಾ ಕಳ್ತನ ಏನೇ ಆದ್ರೂ ಕೂಡ ಮೊದಲು ಪೊಲೀಸ್ನವ್ರು ಏನ್ ಕೇಳ್ತಾರೆ, ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ ಅಂತ ಕೇಳ್ತಾರೆ. ಅವ್ರ ಮನೆಯವ್ರು ಹೇಳಿದಾರೆ ಇಂಥವ್ರ ಮೇಲೆ ಅನುಮಾನ ಇದೆ ಅಂತ. ಹಾಗಿದ್ರೆ ಯಾಕೆ ಅವ್ರನ್ನ ವಿಚಾರಣೆ ಮಾಡ್ತಾ ಇಲ್ಲ ಅಂತ. ಆಮೇಲೆ ಸೌಜನ್ಯ ಕೇಸಲ್ಲಿ CBI ಕೋರ್ಟ್ ಹೇಳಿದೆ, ಈ ಕೇಸಲ್ಲಿ ಅವರು ಒಂದು ಅವರ ಮೆಡಿಕಲ್ ಎವಿಡೆನ್ಸ್ ತಗೊಂಡಿದ್ದಾರೆ, ವೈದ್ಯಕೀಯ ಸಾಕ್ಷಿ ಏನಿದೆ ಅದನ್ನ ಪೊಲೀಸವರು ಸರಿಯಾಗಿ ತಗೊಂಡಿಲ್ಲ. ಆ ಮೆಡಿಕಲ್ ಡಾಕ್ಟರ್ ಏನಿದ್ದಾರೆ ಅವರು ಕೂಡ ಸರಿಯಾಗಿ ಅದನ್ನ ಪಡೆದಿಲ್ಲ, ಸಂಗ್ರಹ ಮಾಡಿಲ್ಲ ಅಂತೆಲ್ಲ ಹೇಳಿದ್ದಾರೆ. CBI ಕೋರ್ಟ್ ಹೇಳಿದೆ ಅದು. ಅಲ್ಲಿ ಪೊಲೀಸ್ನವರು ಅಷ್ಟೇ, ಆಮೇಲೆ CBI ಯಾರು ಅದನ್ನ ವಿಚಾರಣೆ ಮಾಡಿದ್ರು ಅವ್ರು ಯಾರು ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ನ್ಯಾಯಾಲಯ ಹೇಳಿದೆ. ಅದನ್ನ ಹೈಕೋರ್ಟ್ ಕೂಡ 2024ರಲ್ಲಿ ಅವ್ರ ಏನ್ ಕೊಟ್ಟಿದ್ದ ತೀರ್ಪು ಅದನ್ನ ಎತ್ತಿ ಹಿಡ್ದಿದೆ. ಇಷ್ಟೆಲ್ಲ ಆದ್ರೂ ಕೂಡ ಅಕ್ವಿಟಲ್ ಕಮಿಟಿಯಿಂದ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳಿದೆ. ಆದ್ರೂ ಕೂಡ ಅವರು ಇದುವರೆಗೂ ಅವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ. ಯಾಕೆ ಇದೆಲ್ಲ ಆಗ್ತಾ ಇದೆ? ಹಾಗಿದ್ರೆ ಯಾರಿದ್ರ ಹಿಂದೆ ಇದ್ದಾರೆ? ಯಾರು ಇವ್ರ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ? ಯಾಕೆ ಸರ್ಕಾರ ಹೆದರ್ತಾ ಇದೆಯಾ? ಇದು ನಮ್ಮ ಪ್ರಶ್ನೆ. ಯಾಕೆ? ಆಮೇಲೆ ನಮ್ಮ DCM ಕೂಡ ಮತ್ತೆ ನಮ್ಮ ಗೃಹ ಸಚಿವರು ಕೂಡ
ಷಡ್ಯಂತ್ರ ಅಂತ ಇದ್ದಾರೆ. ಯಾಕೆ ಅವರು ಯಾರ ವಿರುದ್ಧ ಷಡ್ಯಂತ್ರ, ಯಾರು ಮಾಡ್ತಿರೋ ಷಡ್ಯಂತ್ರ? ನಮ್ಗೆ ಇದೆಲ್ಲ ಹೇಳ್ಬೇಕು. ಇವರು ಒಂದು ಸದನದಲ್ಲಿ ಕೂತ್ಕೊಂಡು ಅವರೇ ರಚಿಸಿರೋ ಅಂತ SIT ಅವರೇ ರಚಿಸ್ತಿದ್ದಾರೆ SIT-ನ. ಮತ್ತೆ ನಾವು ಷಡ್ಯಂತ್ರ ಬಯಲಾಗತ್ತೆ ಅಂತಾರೆ. ನಾನು ಅವತ್ತೇ ಹೇಳಿದ್ದೆ ಅಂತಾರೆ. ಈ ತರ ಹೇಳಿದ್ರೆ ಒಂದು SIT ಅಧಿಕಾರಿಗಳಿಗೆ ಯಾವ ಧೈರ್ಯದಿಂದ ಅವರು ಒಂದು ವಿಚಾರಣೆನ ನಡೆಸ್ತಾರೆ, ತನಿಖೆ ನಡೆಸ್ತಾರೆ? ಒಂದು ಪೊಲೀಸರ SIT ಅಧಿಕಾರಿಗಳ ಒಂದು ನೈತಿಕ ಧೈರ್ಯನೇ ಇವರು ಕಳೀತಾ ಇದ್ದಾರ ಅಂತ ಇದು. ಹಾಗಾಗಿ ನಾವು SIT ಅಧಿಕಾರಿಗಳಿಗೂ ಹೇಳ್ತೀವಿ, ನೀವು ಯಾವುದೇ ಒತ್ತಡಕ್ಕೂ ಮಣಿಬೇಡಿ. ನೀವು ಏನು ನಿಮಗೆ ಇಲಾಖೆ ಒಂದು ನಿಮಗೆ ಸ್ಥಾನಮಾನ ಕೊಟ್ಟಿದೆ, ಮತ್ತೆ ನಿಮಗೆ ನಿಮ್ಮ ಕರ್ತವ್ಯ ಏನಿದೆ ಆ ಕರ್ತವ್ಯ ಪ್ರಜ್ಞೆ ಇಟ್ಕೊಂಡು ನೀವು ಕೆಲಸ ಮಾಡಿ. ನಿಮ್ಮ ಜೊತೆ ಈ ನಾಡಿನ ಜನ ಇರ್ತಾರೆ, ನಾವೆಲ್ಲ ಇರ್ತೀವಿ, ನಮ್ಮ ಸಂಘಟನೆಗಳೆಲ್ಲ ನಿಮ್ ಜೊತೆ ಇರ್ತವೆ. ನೀವು ಒಂದು ಸಾಕ್ಷಿ ಪ್ರಜ್ಞೆಯಿಂದ ಕೆಲಸ ಮಾಡಿ. ಯಾಕೆಂದ್ರೆ ಈ ಸಾಕ್ಷಿ ಪ್ರಜ್ಞೆ ಇಟ್ಕೊಂಡು, ಈ ಕರ್ತವ್ಯ ಪ್ರಜ್ಞೆ ಇಟ್ಕೊಂಡು ನೀವು ಕೆಲಸ ಮಾಡಿದ್ರೆ ನಿಮಗೂ ನಿಮ್ಮ ಸಾಕ್ಷಿ ಪ್ರಜ್ಞೆ ಕಾಡೋದಿಲ್ಲ. ನಾವು ನಿಮ್ ಜೊತೆ ಖಂಡಿತ ನಿಲ್ತೀವಿ, ಇಡೀ ಜನ ನಿಮ್ಮ ಜೊತೆ ಇರ್ತಾರೆ. ಮೇಡಮ್, ಕೊನೆಯದಾಗಿ ಇದುವರೆಗೆ ಏನು ಸೌಜನ್ಯ ಪ್ರಕರಣದಲ್ಲಿ ಹೋರಾಟ ಮಾಡಿದವರಿಗೂ ಮತ್ತು ಮುಂದೆ ಹೋರಾಟ ಮಾಡಬೇಕು ಅಂತ ಇರೋರಿಗೂ ಕೂಡ ಕೊನೆಯದಾಗಿ ನಿಮ್ಮ ಏನು ಸಲಹೆ ನೀಡ್ತೀರಿ? ಎಲ್ಲರೂ ಧೈರ್ಯವಾಗಿ ಬನ್ನಿ, ಎಲ್ಲರೂ ಧೈರ್ಯವಾಗಿ ಎದ್ದು ನಿಲ್ಲಿ. ನಾವು ಕೇಳ್ತಾ ಇರೋದು ಒಂದು ನ್ಯಾಯವನ್ನ. ನಾವು ನ್ಯಾಯ ಕೇಳ್ತಿದ್ದೇವೆ ಹೊರತು ನಾವು ಯಾರ ವಿರುದ್ಧನೂ ಆರೋಪ ಮಾಡ್ತಾ ಇಲ್ಲ. ಇಂಥವ್ರೇ ಮಾಡಿದ್ದಾರೆ, ಇಂಥವ್ರೇ ಅತ್ಯಾಚಾರ ಮಾಡಿದ್ದಾರೆ, ಇಂಥವ್ರೇ ಕೊಲೆ ಮಾಡಿದ್ದಾರೆ ಅಂತ ನಾವು ಯಾರ ವಿರುದ್ಧನೂ ಆರೋಪ ಮಾಡ್ತಾ ಇಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ನ್ಯಾಯ ಕೇಳೋದು ನಮ್ಮ ಕರ್ತವ್ಯ. ಹಾಗಾಗಿ ಯಾರು ಕೂಡ ಹೆದರ್ಬೇಡಿ ಅಂತ ಹೇಳಿ ನಾನು ಜನರಿಗೆ ಹೇಳ್ತಾ ಇದ್ದೀನಿ. ಆಮೇಲೆ ಜನ ಕೂಡ ನಾವು ನಮ್ಮ ಕೆಲಸ ಏನಿದೆ ಈ ಪ್ರಜಾತಂತ್ರದಲ್ಲಿ ನಮ್ಮ ಧ್ವನಿಗಳನ್ನ ನಾವು ನಮ್ಮ ಮಾತಿನ ಮೂಲಕ ನಾವು ಹೇಳಬೇಕಾಗಿದೆ, ನಮ್ಮ ಧ್ವನಿ ಸೇರಿಸ್ಬೇಕಾಗಿದೆ ನಮ್ಮ ಹೋರಾಟಕ್ಕೆ. ಇವಾಗ ನಾವೆಲ್ಲ ಹೋರಾಟ ಮಾಡಕ್ಕೆ ನಿಂತಿದ್ದೀವಿ, ಎಲ್ಲರೂ ಕೂಡ ನಾವು ಎದ್ದು ನಿಲ್ಬೇಕಾಗಿದೆ. ನಾವು ಎದ್ದು ನಿಲ್ಲೋ ಮೂಲಕ ಸರ್ಕಾರಕ್ಕೆ ಒಂದು ನಾವು ಎಚ್ಚರಿಕೆ ಕೊಡಬೇಕಾಗಿದೆ. ನೀವು ಈ ತರದ ಒಂದು ಅನ್ಯಾಯಗಳನ್ನ, ಹೆಣ್ಮಕ್ಳನ್ನ ಬಗ್ಗೆ ಇರೋ ಸಾಂವಿಧಾನಿಕ ಹಕ್ಕುಗಳನ್ನ, ಬದುಕೋ ಹಕ್ಕನ್ನ ಒಂದು ನೀವು ಆಮೇಲೆ ಸುರಕ್ಷತೆನ ನೀವು ಕೊಡ್ಲಿಲ್ಲ ಅಂತಂದ್ರೆ, ಇದನ್ನ ಖಾತ್ರಿ ಪಡಿಸ್ಲಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ನೀವ್ ಯಾರು ಕೂಡ ಅಧಿಕಾರದಲ್ಲಿ ಉಳಿಯಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಾವೆಲ್ಲರೂ ಹೇಳ್ಬೇಕಾಗತ್ತೆ. ಯಾಕೆಂದ್ರೆ ಎಲ್ಲರೂ ಕೂಡ ನಾವೆಲ್ಲರೂ ಒಂದು ತಾಯಿಯ ಗರ್ಭದಿಂದನೇ ಹುಟ್ಟಿರೋದು. ನಮ್ಮೆಲ್ಲರ ಮನಲ್ಲೂ ಮಕ್ಕಳು ಇದ್ದೇ ಇರ್ತಾರೆ, ನಮಗೆ ಎಲ್ಲರಿಗೂ ತಾಯಿ ಇದ್ದೇ ಇರ್ತಾರೆ. ಹಾಗಾಗಿ ನಮ್ಮ ಮನೆಯ ಹೆಣ್ಮಕ್ಳು ಸುರಕ್ಷತೆ ನಮ್ಗೆಲ್ಲರೂ ಎಲ್ಲರಿಗೂ ಮುಖ್ಯ ಆಗತ್ತೆ. ನಮ್ಮೆಲ್ಲರ ಮನೆಯ ಹೆಣ್ಮಕ್ಳನ್ನ ನಾವು ಇಂಥ ಒಂದು ಏನು ಪ್ರಕರಣಗಳಾಗಿದೆ ಧರ್ಮಸ್ಥಳದಲ್ಲಿ, ಅದು ಮತ್ತೊಮ್ಮೆ ಎಲ್ಲೂ ಕೂಡ ಪುನರಾವರ್ತನೆ ಆಗ್ಬಾರ್ದು ಅನ್ನೋ ಹಾಗೆ ನಮಗೆ ಮನಸ್ಸಲ್ಲಿದ್ರೆ ನಾವಿವತ್ತು ಅಲ್ಲಿಯ ನೊಂದ ಹೆಣ್ಮಕ್ಳಿಗೆ, ನೊಂದ ಕುಟುಂಬಗಳಿಗೆ, ಕಾಣೆಯಾದ ಹೆಣ್ಮಕ್ಳು ಕುಟುಂಬಗಳಿಗೆ ನಾವು ನ್ಯಾಯ ಕೊಡಿಸ್ಲೇಬೇಕಾಗಿದೆ. ಇಡೀ ರಾಜ್ಯದ ಜನತೆ ಇವತ್ತು ಬರೀ ಬೆಳ್ತಂಗಡಿ ಮತ್ತೆ ಬೆಳ್ತಂಗಡಿ ತಾಲೂಕು ಮತ್ತೆ ಧರ್ಮಸ್ಥಳದಲ್ಲಿ ಮಾತ್ರ ಅಲ್ಲ, ಇವತ್ತು ಇಡೀ ರಾಜ್ಯದ ಎಲ್ಲಾ ಜನರು ಕೂಡ ಇದ್ರ ವಿರುದ್ಧ ಈ ಏನ್ ಪ್ರಕರಣಗಳಾಗಿದೆ ಅದ್ರ ವಿರುದ್ಧ ಮತ್ತೆ ನ್ಯಾಯಕ್ಕಾಗಿ ನಾವು ಧ್ವನಿ ಎತ್ತಲೇಬೇಕಾಗಿದೆ. ಅದಕ್ಕಾಗಿ ನಾವೆಲ್ಲರೂ ಒಕ್ಕರ್ಲಿಂದ ಹೋರಾಟ ಮಾಡೋಣ ಬನ್ನಿ. ಇದಕ್ಕೆ ಯಾವುದೇ ಪಕ್ಷ, ಜಾತಿ, ಧರ್ಮ ಏನೂ ಬೇಕಾಗಿಲ್ಲ. ನಾವೆಲ್ಲರೂ ಎದ್ದು ನಿಲ್ಲೋಣ ಬನ್ನಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು ಮೇಡಮ್. ನಿಮ್ಮ ಈ ಒಂದು ಬಿಸಿ ಶೆಡ್ಯೂಲ್ ನಡುವೆ ಕೂಡ ಆಕ್ಟ್ ನ್ಯೂಸ್ ಕನ್ನಡಕ್ಕೆ ಒಂದು ಚುಟುಕಾದ ಒಂದು ಸಂದೇಶ ನೀಡಿದಿರಿ. ಧನ್ಯವಾದಗಳು. ವೀಕ್ಷಕರೇ, ಇದಾಗಿತ್ತು ಈ ದಿನದ ವಿಶೇಷ. ಆಕ್ಟ್ ನ್ಯೂಸ್ ಕನ್ನಡವನ್ನು ಸದಾ ವೀಕ್ಷಿಸ್ತೀರಿ. ಇದೇ ರೀತಿಯ ವಿಶಿಷ್ಟವಾದಂತಹ ಕಾರ್ಯಕ್ರಮಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಕೊಂತ ಈ ದಿನದ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ.